ಹಲೋ ವೀಕ್ಷಕರೇ, ಹೇಗಿದ್ದೀರಿ? ಎಸ್, ನಾನು ನಿಮ್ಮ ಕೂಲ್. ಯಾಕೆ? ಏನ್ ಡೋಂಟ್ ವರಿ, ನಾನ್ ಬಂದಿದ್ದು ಸ್ಟಾರ್ಸ್ ಅಭಿರುಚಿಗೆ, ಬಟ್ ಆಂಕರ್ ಆಗಿ ಸಸ್ಪೆನ್ಸ್ ಅಲ್ಲ. ಜೀವನದಲ್ಲಿ ಎಲ್ಲ ಬದಲಾಗ್ತಾ ಇದೆ, ಆಂಕರ್ ಯಾಕೆ ಬದಲಾಗಬಾರ್ದು? ಲೈಕ್ ಫಾರ್ ಎಕ್ಸಾಂಪಲ್, 1000 ರೂಪೀಸ್ ನೋಟ್ ಬದಲಾಗ್ಲಿಲ್ವಾ? ಎಲ್ಲ ದೊಡ್ಡವ್ರ ತಲೆ ಮೇಲೆ ಕೈ ಹಾಕ್ಲಿಲ್ವಾ? ಪ್ರತಿಯೊಂದು ಕೂಡ ಒಂದು ಬದಲಾವಣೆ. ಇವತ್ತು ನಾನು ಸ್ಟಾರ್ಸ್ ಅಭಿರುಚಿಗೆ ಬಂದಿದ್ದು ಯಾಕೆ ಅಂತಂದ್ರೆ, ಒಂದು ಬದಲಾವಣೆ ನಡೀತಾ ಇದೆ. ಆ ಬದಲಾವಣೆ ಏನು ಎತ್ತ ಇವೆಲ್ಲವೂ ಕೂಡ ರಿವೀಲ್ ಮಾಡ್ತೀನಿ. ಅಂಡ್ ಅಕುಲಾಗ್ ಬಂದಿಲ್ಲ ನಾನು, ನಳ ಮಹಾರಾಜ ಅಂದ್ರೆ ಅದ್ಭುತವಾಗಿ ಅಡುಗೆ ಮಾಡಕ್ಕೆ ಬಂದಿದ್ದೀನಿ. ನನ್ನ ಸ್ಪೆಷಲ್ ತುಂಬಾ ಇಷ್ಟವಾದಂತ ಐಟಮ್ಗಳನ್ನು ತೋರ್ಸಕ್ ಬಂದಿದ್ದೀನಿ. ಆದ್ರೆ ಆಂಕರ್ ಮಾಡಕ್ ಬಂದಿಲ್ಲ. ಆಂಕರ್ ಮಾಡಕ್ ಒಬ್ರಿದ್ದಾರೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಅವ್ರು ನಿಮ್ ಮುಂದೆ ಬರ್ತಾರೆ. ತುಂಬಾ ಖುಷಿಯಾಗಿ ಮಾತಾಡುವಂತ ಹುಡುಗಿ 11 ವರ್ಷಗಳ ನಂತರ ಮತ್ತೊಮ್ಮೆ ಈಗ ನಿಮ್ ಮುಂದೆ ಬರ್ತಾ ಇದ್ದಾರೆ. ಆ ಹುಡುಗಿ ಯಾರು ಗೊತ್ತಾ? ಕುಲ್ಲಂ ಮುದ್ದಾಡು ಒಮ್ಮೆ ನನ್ನನ್ನ. ಆರ್ ಯು ರೆಡಿ? ನೀವ್ ರೆಡಿ ಆಗಿದ್ದೀರಿ ಅಂತ ಗೊತ್ತು ನನಗೆ. ಬರ್ಲಿ ಜೋರ್ ಚಪ್ಪಾಳೆ ಅಲ್ಲೇ ಕೂತ್ಕೊಂಡಿರೋ ಜಾಗದಲ್ಲೇ ಫಾರ್ ಖುಷಿಯಾಗಿ ಬರುವಂತ ಈ ಬ್ಯೂಟಿಫುಲ್ ಬೆಡಗಿ. ಲೆಟ್ಸ್ ವೆಲ್ಕಮ್ ಚೈತ್ರ ಹಳ್ಳಿಕೆರೆ. ಆಫ್ಟರ್ 11 years. ಹಲೋ, ವೆಲ್ಕಮ್ ಚೈತ್ರ. ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾಗಳು ನೋಡಿ ಚಿಕ್ಕ ವಯಸ್ಸಿಂದ ಐ ಮೀನ್ ಟು ಸೇ ದಟ್ ಖುಷಿ ಟೈಮ್ ಅಲ್ಲಿ ನಾನು ವಾಟ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ಐ ವಾಸ್ ಲೈಕ್ ಹಾಯ್ ಚೈತ್ರ ಹೌ ಯು ಅಂತ ನಾನು ಬರೀ ಸ್ಕ್ರೀನ್ ಅಲ್ಲಿ ಮಾತಾಡ್ತಿದ್ದೆ ನಿಮ್ಮ ಹತ್ರ. ಓಕೆ, ಜಸ್ಟ್ ಕಿಡಿಂಗ್. ಬಟ್ ಎನಿವೇಸ್ ಐ ಥಿಂಕ್ ವಿ ಆಲ್ ಸ್ಟಾರ್ಟೆಡ್ ದ ಸೇಮ್ ಟೈಮ್ ಅಂತ ಕಾಣುತ್ತೆ. ಬಟ್ ಗುಡ್ ಟು ಸಿ ಯು. ಕಳೆದ ವಾರ ತನಕ ಶ್ರುತಿ ಇದ್ರು ಸ್ಟಾರ್ಸ್ ಅಭಿರುಚಿ ಆಂಕರ್ ಆಗಿ. ಈಗ ನೀವು ಬಂದಿದ್ದೀರಿ. ಫಸ್ಟ್ಲಿ ಕಂಗ್ರಾಚುಲೇಷನ್ಸ್. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟರ್ವ್ಯೂ ಇದೆ ನಿಮ್ಗೆ. ಓಕೆ, ಬ್ರೇಸ್ ಮೈಸೆಲ್ಫ್. ಯಾ, ಸೊ ಈಗ ಅಡುಗೆ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅಡುಗೆ ಬರುತ್ತಾ? ಫಸ್ಟ್ ಆಫ್ ತಕ್ಕ ಮಟ್ಟಿಗೆ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಫೇವರೇಟ್ ಡಿಶ್ ಯಾವುದು? ಐ ಥಿಂಕ್ ನಾನು ಮಾಡೋದೆಲ್ಲ ಚೆನ್ನಾಗಿ ಮಾಡ್ತೀನಿ. ನಾನು ಏನೇನ್ ಮಾಡ್ತೀನಿ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಅಲ್ಲ ಮೇಡಮ್, ನಾನು ಅಡುಗೆ ಬಗ್ಗೆ ಮಾತಾಡ್ತಿದ್ದೀನಿ. ಐ ಮೇಕ್ ಚಿಕನ್ ವೆರಿ ನೈಸ್, ಬಟರ್ ಚಿಕನ್. ವೆಜಿಟೇರಿಯನ್ ಐ ಮೇಕ್ ಚಿತ್ರಾನ್ನ ಮಾಡ್ತೀನಿ. ಇದು ಚಿತ್ರಾನ್ನ ನಾನ್ ಕೇಳ್ಪಟ್ಟಿದ್ದು ನಿಮ್ ಯಜಮಾನ್ರು ನಿಮ್ಗೋಸ್ಕರ ಪ್ರೀತಿಯಿಂದ ಸಾಕಷ್ಟು ಅಡುಗೆಗಳು ಮಾಡ್ತಾರೆ ಅಂತ ಮನೆಯಲ್ಲಿ. ಇನ್ನೊಂದು ಲಾಸ್ಟ್ ಟೆಸ್ಟ್ ಇದೆ. ಇಲ್ಲಿರುವಂತ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ನೀವು ಹೇಳ್ಬೇಕು. ಹೇಳಿದ್ರೆ ಯು ಆರ್ ಥ್ರೂ. ಓಕೆ, ದಿಸ್ ಇಸ್ ಚಿಕನ್. ರೇಖಾ, ಬ್ರಿಲಿಯಂಟ್. ಇದು ಇದೇನ್ ಸೊಪ್ಪಿದು ನೋಡಿ, ಪರವಾಗಿಲ್ಲ, ಇಟ್ಸ್ ಗೋಂಗೂರ. I've never seen ಗೋಂಗೂರ ನಾನು ನೋಡಿಲ್ಲ. ಏನ್ರಿ ಯುಎಸ್ ಅಲ್ಲಿ ಸಿಗತ್ರಿ ಗೋಂಗೂರ? ಯುಎಸ್ ಅಲ್ಲಿ ಇಲ್ಲ ನಾನು. ಟೆಲ್ ಮಿ. ಐ ಥಿಂಕ್ ಇದು ಈರುಳ್ಳಿ. ವೆರಿ ಗುಡ್. This is garam masala. ವೆರಿ ಗುಡ್. Tomato. ಓಕೆ. Dry chilies. ಒಂದು ಮೆಣಸಿನಕಾಯಿ. ginger garlic paste. ಓಕೆ. ಚಕ್ಕೆ, ಉಪ್ಪು, ಖಾರದ ಪುಡಿ, ಕರ್ಬೇವಿನ ಸೊಪ್ಪು, ಲವಂಗ. Oh, this I cannot forget. Gold winner refined sunflower oil. Oh, this was okay. Got it. And shunti. Mensinkai. Very good. Dhania powder. Turmeric. Ashna. Oh okay. My God! Congratulations. ನಿಮ್ಮೊಂದು ವಿಷಯ ಗೊತ್ತಾ? You won it. You're in. I know. I'm here to learn lots of things. Ivattu ಈಗ you please come here. Oh, okay. So firstly, congratulations for being the host. Okay. And Iga, I'll be the ghost. And today, Akul, I take your position. Okay. So I am the host and you are a celebrity guest. No, I'm the ghost. Actually, ಈ celebrity ಅನ್ನೋ ಪದಕ್ಕೆ ನನಗೊಂಥರ ಮುಜುಗರ ಆಗತ್ತೆ. I've come as an Akul. So ನೀವ್ ಹೇಳಿ, ಇವಾಗ ನಿಮ್ ಜೊತೆ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಯಾರು ನಿಮ್ಗೋಸ್ಕರ ಅಥವಾ ನಮಗೋಸ್ಕರ ಅಡ್ಗೆ ಮಾಡ್ಕೊಡ್ತಾರೆ? ನನ್ನ ಚೈಲ್ಡ್ಹುಡ್ ಅಲ್ಲಿ ಸಾಕಷ್ಟು ನಾನು ಒಂದು ಒಡನಾಟ ಇರ್ಬೋದು, ಫೈಟ್ಸ್ ಇರ್ಬೋದು, ಖುಷಿ ಇರ್ಬೋದು, ದುಃಖ ಇರ್ಬೋದು, ಜಾಸ್ತಿ ಶೇರ್ ಮಾಡ್ಕೊಂಡಿದ್ದು ಅ ಫ್ರೆಂಡ್ ಕಮ್ ಬ್ರದರ್. ಓಕೆ, ಅಂದ್ರೆ ನಮ್ಮ ಅಣ್ಣನೇ ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಇಲ್ಲಿವರೆಗೂ ಕೂಡ. ದೋ ವಿ ಫೈಟ್, ಮತ್ತೆ ಏನೇ ಆದ್ರೂ ಕೂಡ ಐ ಥಿಂಕ್ ನನಗಿಂತ 5 ವರ್ಷ ದೊಡ್ಡವರಾಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಹೆಂಗ್ ಶಾಪಿಂಗ್ ಮಾಡ್ಬೇಕು, ಹೆಂಗ್ ಬಾರ್ಗೇನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ತರ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಇವೆಲ್ಲವೂ ಕೂಡ ಹೇಳ್ಕೊಟ್ಟಿರೋದು ನಮ್ಮ ಅಣ್ಣ. ಸೊ ಹೀಸ್ ಅ ಡಾಕ್ಟರ್ ರೈಟ್ ನೌ. ಸೊ ನಮ್ ತಾಯಿಗೆ ಯಾವಾಗ್ಲೂ ಒಂದು ಆಸೆ ಇರ್ತಿತ್ತು ಮುಂಚೆ, ಒಬ್ಬ ಡಾಕ್ಟರ್ ಆಗ್ಬೇಕು, ಇನ್ನೊಬ್ಬ ಆಕ್ಟರ್ ಅಲ್ಲ ಇಂಜಿನಿಯರ್ ಆಗ್ಬೇಕು ಅಂತ. ಅದು ನಾನು, ಅದು ಡಾಕ್ಟರ್ ಆಯ್ತು, ಈ ಕಡೆ ಇಂಜಿನಿಯರ್ ಬಿಕೇಮ್ actor. So my father proudly says ಒಬ್ಬ ಡಾಕ್ಟರ್ ಒಬ್ಬ ಆಕ್ಟರ್ ಅಂತ. ಆಕ್ಟರ್ ಅಂದ್ರೆ ಆಕ್ಟಿಂಗ್ ಅಲ್ಲೇ ಇಂಜಿನಿಯರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಎಲ್ಲಾನು ಆಗ್ಬೋದು.
ಸೊ ಎಲ್ಲ ಅವ್ರದ್ದೆಲ್ಲಾ ಕನಸುಗಳನ್ನ ತೀರ್ಸ್ಬಿಟ್ಟಿದ್ದೀರಾ. Actually, ಅದನ್ನು ಮಾಡಿದ್ದೀನಿ ನಾನು. ಆಕ್ಚುಲಿ ಆಕ್ಟಿಂಗ್ ಅಲ್ಲಿ ಐ ಬಿಕಮ್ ಅ ಡಾಕ್ಟರ್, ಪೊಲೀಸ್ ಆಫೀಸರ್, ಎಲ್ಲ ತರದ ಫುಲ್ ಪೊಲೀಸ್ ಕಾಸ್ಟ್ಯೂಮ್ ಹಾಕೊಂಡು ಅಮ್ಮ ನೋಡಿ ಹೆಂಗಿದೆ, ಹೋಗಲ್ಲ ನೀನ್ ಒಳ್ಳೆ ಅಂತ. ಸೊ ಐ ಥಿಂಕ್ ಐ ರಿಯಲಿ ಲೈಕ್ ಮೈ ಬ್ರದರ್. ಈಸ್ ಮೋರ್ ಅ ಫ್ರೆಂಡ್. ಆಕ್ಚುಲಿ ಅವ್ರನ್ನ ಯಾವತ್ತೂ ಅಣ್ಣ ಅಂತ ಕರೆದಿಲ್ಲ ನಾನು. ಸೊ ಇಟ್ಸ್ ಮೋರ್, ನನಗಿಂತ 5 ವರ್ಷ ದೊಡ್ಡವರಾದ್ರೂ ಕೂಡ ಚಿಂಟು ಅಂತ ಪ್ರೀತಿಯಿಂದ ಕರೀತೀನಿ. ಬಟ್ ಅದರ್ವೈಸ್ ಇಸ್ ನೇಮ್ ಇಸ್ ಡಾಕ್ಟರ್ ಚಕ್ರಧರ್. ಈಸ್ ಅ ವೆರಿ ಫೇಮಸ್ ಡೆಂಟಿಸ್ಟ್. ವೆರಿ ನೈಸ್. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಅವರು ಕೂಡ ಇರ್ತಾರೆ. ಸೊ ಇಸ್ ಇಂಪ್ಲಾಂಟಾಲಜಿಸ್ಟ್. ಸೊ ಅವ್ರನ್ನ ಈ ವೇದಿಕೆ ಮೇಲೆ ಕರೆಯಕ್ಕೆ ಅವರೇ ಇಷ್ಟಪಡ್ತೀನಿ. ಅಷ್ಟು ಇಂಟೆಲಿಜೆಂಟ್ ಅಂದ್ರೆ ನೀವು ಏನ್ ಕಮ್ಮಿ ಇಂಟೆಲಿಜೆನ್ಸ್ ಯೂಸ್ ಮಾಡಿಲ್ಲ, ಎಲ್ಲಾ ಇಂಗ್ರೀಡಿಯೆಂಟ್ಸ್ ನನ್ನ ಹತ್ರನೇ ಹೇಳಿಸ್ಬಿಟ್ಟಿದ್ದೀರಾ. ಸೊ ಲೆಟ್ಸ್ ವೆಲ್ಕಮ್ ಯುವರ್ ಬ್ರದರ್ ಚಕ್ರಧರ್. ಡಾಕ್ಟರ್ ಚಕ್ರಧರ್ ಎಲ್ಲಿದ್ರು? ಹಲೋ ಡಾಕ್ಟರ್, ವೆಲ್ಕಮ್ ಟು ಸ್ಟಾರ್ಸ್ ಅಭಿರುಚಿ. ಫುಲ್ ಸ್ಟಾರ್ ಶರ್ಟ್ ಹಾಕೊಂಡ್ ಬಂದಿದ್ದೀರಾ. ವೆಲ್ಕಮ್ ಡಾಕ್ಟರ್. Thank you so much for the ಆಕ್ಚುಲಿ ಚೈತ್ರ, ನಿಮ್ಮ ಹಲ್ಲು ಇಷ್ಟು ಸುಂದರವಾಗಿ ಕಾಣಿಸುತ್ತೆ, ಕಾರಣವೇನು? ಆಲ್ ಇಂಡಿಯಾ ಫೇಮಸ್ ಡಾಕ್ಟರ್ ಚಕ್ರಧರ್. ಅಂಡ್ ಡಾಕ್ಟರ್, ಐ ಥಿಂಕ್ ನಿಮ್ ಪ್ರೊಫೆಷನ್ ಬದಲಾಯಿಸ್ತಾ ಇದ್ದೀನಿ. ಬಿಕಾಸ್ ಚಿಕ್ಕ ವಯಸ್ಸಿಂದಲೂ ಕೂಡ ನೀವು ಪ್ರತಿಯೊಂದು ನನಗೆ ತೋರಿಸ್ಕೊಟ್ಟಿದ್ದೀರಾ, ಹಿಂಗ್ ಮಾಡ್ಬೇಕು, ಅದ್ ತಪ್ಪು, ಇದು ಸರಿ. ಅಫ್ಕೋರ್ಸ್ ನಾವು ಹಾಸ್ಟೆಲ್ ಇರೋದ್ರಿಂದ ನನ್ಗೂ ಹಾಗೂ ನಮ್ಮ ಅಣ್ಣನ್ಗೆ ಒಂದು ಬಾಂಧವ್ಯ ಜಾಸ್ತಿ ಡೆವಲಪ್ ಆಯ್ತು. ಅಂಡ್ ಇಸ್ ವೆರಿ ಪಾಸಿಟಿವ್ ಅಬೌಟ್ ಮೀ. ಏನೇ ಸಣ್ಣ ಯಾರಾದ್ರೂ ಅಂದ್ರೆ ಸಾಕು, ಹಿ ಗೆಟ್ಸ್ ವೆರಿ ಅನಾಯ್ಡ್. ಏನೋ ನಮ್ಮ ತಮ್ಮನ್ನ ಅಂದ್ರೆ ಈಗ ಈ ಸಾಫ್ಟ್ ಡಾಕ್ಟರ್ ನೋಡಿದಿರಿ, ಮುಂಚೆ ರೆಬಲ್ ಡಾಕ್ಟರ್. ಈ ಸಾಫ್ಟ್ ಡಾಕ್ಟರ್ ಇವತ್ತು ನಿಮ್ಗೆ ಅಡ್ಗೆ ಮಾಡೋದ್ ಹೇಳ್ಕೊಡ್ತಾರೆ, ನೋಡೋಣ. ನಮ್ಮ ಅಣ್ಣನಿಗೆ ನಾನು ಇವತ್ತು ಗೈಡ್ ಮಾಡ್ತೀನಿ. ವಾಟ್ ಡಾಕ್ಟರ್? yes fine yes again. Okay. ಸೊ ದ ಸೆಲೆಬ್ರಿಟಿ ಗೆಸ್ಟ್ ಅಕುಲ್ ಇವತ್ತು ಅವ್ರ ಅಣ್ಣಂಗೆ ಅಡ್ಗೆ ಮಾಡೋದ್ ಹೇಳ್ಕೊಡ್ತಾರೆ. So ಹಾಗಾಗಿ ನಮ್ಮಿಬ್ರಿಗೂನು ಅಡ್ಗೆ ಮಾಡಿ ತಿನ್ನಿಸ್ತಾರೆ. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಅಂತಂದ್ರೆ ಹೇಳಿ ಡಾಕ್ಟರ್. ದ ಫಸ್ಟ್ ರೂಲ್, You should put on the gas. how sweet is that? Come on. Not put on the gas. Our gas ಅಲ್ಲ, ಈ ಗ್ಯಾಸ್ ಆನ್ ಮಾಡ್ಬೇಕು. Light the gas. ಬಿಕಾಸ್ ಏರ್ ಪೇರ್ ಆಗ್ಬಿಟ್ರೆ ಗ್ಯಾಸ್ ಆಗುವಂತ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಈ ಒಲೆನ ಹಚ್ಬೇಕು, ಆಮೇಲೆ ಪಾತ್ರೆ ಇಡಬೇಕು. ಅಂಡ್ ನಾವ್ ಇವತ್ತು ಮಾಡ್ತಿರುವಂತ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಗೋಂಗೂರ ಚಿಕನ್. Okay. ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ತುಂಬಾ ಈ ಗೋಂಗೂರ ಚಿಕನ್ ಮಾಡಿ ತುಂಬಾ ವರ್ಷಗಳು ನಮ್ಮ ಅಮ್ಮ ನಮ್ಗೆ ಆಕ್ಚುಲಿ ಗೋಂಗೂರ ತಿನ್ಸಿ ಬೆಳೆಸಿದ್ದಾರೆ. ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಸಿದ್ದಾರೆ. ಆಂಧ್ರನಲ್ಲಿ ಗೊಂಗೂರ ಅಂಡ್ ಖಾರ ಮೆಣಸಿನ್ಕಾಯಿ. ಈಗ ಏನಂದ್ರೆ ನಾವು ಕನ್ನಡದವರಾಗಿರೋದ್ರಿಂದ ಖಾರ ಅಷ್ಟು ಜಾಸ್ತಿ ಇಷ್ಟಪಡಲ್ಲ. ಐ ಥಿಂಕ್ ವಿ ಮೋರ್ ಆಫ್ ಸಟಲ್ ಪುಳಿಯೋಗರೆ ಗಿಳಿಯೋಗರೆ ಈ ತರ ಆಗ್ಬಿಟ್ಟಿದೆ. ಕಮ್ಮಿ ಆಗಿದೆ ಓವರ್ ಆಲ್ ಆಗಿ. ಈ ಕಡೆ ಶಿಫ್ಟ್ ಆಗ್ಬಿಟ್ವಿ ನಾವು. Okay. ಅಂಡ್ ಡಾಕ್ಟರ್ ಮಾಡುವ ವಿಧಾನ Yes. ಏನಪ್ಪಾ ಅಂತಂದ್ರೆ, ಪಾತ್ರೆ ಇಟ್ಟಲ್ಲ, ಇದರಲ್ಲಿ ಈ ಒಂದು ಮ್ಯಾರಿನೇಟ್ ಮಾಡಿರೋ ಚಿಕನ್ ಇರುತ್ತಲ್ವಾ, ಈ ಒಂದು ಚಿಕನ್ ಮ್ಯಾರಿನೇಟ್ ಆಗಿಲ್ಲ. ಮ್ಯಾರಿನೇಟ್ ಯಾಕೆ ಮಾಡ್ಬೇಕು ಅಂತಂದ್ರೆ, ಈ ಅಡಿಗೆ ಮಾಡಾದ್ಮೇಲೆ ತಿನ್ನುವಾಗ ಹಸಿ ಹಸಿಯಾಗಿರುತ್ತೆ ಅಥವಾ ಗಟ್ಟಿಯಾಗಿರುತ್ತೆ ಚಿಕನ್ ಪೀಸ್ಗಳು. ಅದನ್ನ ಸಾಫ್ಟ್ ಆಗ್ಬೇಕು ಅಂತಂದ್ರೆ ಅದನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು. ಹೇಗ್ ಟ್ರೀಟ್ ಮಾಡ್ಬೇಕು? ಹೀಗೆ ಒಂಚೂರು ಅರಿಶಿನ. Okay. ಅರಿಶಿನ ಯಾಕೆ ಹಾಕ್ಬೇಕು ಅಂತಂದ್ರೆ, ಈ ಒಂದು ಕೆಟ್ಟ ಸ್ಮೆಲ್ ಬರೋಲ್ಲ ಚಿಕನ್ ಅಲ್ಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಗಾರ್ಲಿಕ್ ಪೇಸ್ಟ್. ಡಾಕ್ಟರ್, ಆಮೇಲೆ ಖಾರ ಪುಡಿ ಹಾಕಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ. ಅದು ಚೆನ್ನಾಗಿ ಕಲ್ಸ್ಬೇಕು ಅದನ್ನ. ಓಕೆ. ಅಂಡ್ ವೀಕ್ಷಕರೇ, ದಯವಿಟ್ಟು ತಲೆಯಲ್ಲಿ ಒಂದ್ ಇಟ್ಕೊಳ್ಳಿ, ದಟ್ ಮ್ಯಾರಿನೇಟ್ ಅಂದ್ರೆ ಬರೀ 2 ನಿಮಿಷ 3 ನಿಮಿಷ ಮ್ಯಾರಿನೇಟ್ ಅಲ್ಲ, ಅಟ್ಲೀಸ್ಟ್ 10 ರಿಂದ 20 ನಿಮಿಷ ಮ್ಯಾರಿನೇಟ್ ಮಾಡಬೇಕು. ನಿಮ್ಗೆ ಫ್ರಿಡ್ಜ್ ಇದ್ರೆ ಫ್ರಿಡ್ಜ್ ಅಲ್ಲಿ ಮ್ಯಾರಿನೇಟ್ ಮಾಡೋದು ಇನ್ನೂ ಒಳ್ಳೇದು. ಬಿಕಾಸ್ ಇಟ್ ಕೈಂಡ್ ಆಫ್ ಸ್ಪ್ರೆಡ್ಸ್ ದಟ್ ಅ ಕೂಲ್ನೆಸ್. ಅಂಡ್ ಫಸ್ಟ್ ಡಾಕ್ಟರ್ ಎಣ್ಣೆ ಹಾಕಿ. ಡೋಂಟ್ ಥಿಂಕ್ ಆಫ್ ಎನಿ ಅದರ್ ಎಣ್ಣೆ, ಈ ಎಣ್ಣೆ. ರಿಫೈನ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಅಂದ್ರೆ ಎಷ್ಟು ಎಣ್ಣೆ ಬೇಕಾದ್ರೂ ಹಾಕ್ಬಹುದು, ಬಿಕಾಸ್ ಇಟ್ ಇಸ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು. ಬೇಕು ಅಷ್ಟು ಹಾಕ್ಬೇಕು. ಆಮೇಲೆ ಇದನ್ನೆಲ್ಲ ಅಕುಲ್ ಹೇಳತರ ಎಷ್ಟಾದ್ರೂ ಅಷ್ಟು ಹಾಕ್ಬಿಟ್ರೆ ಅಷ್ಟೇ, ಗೊತ್ತಲ್ವಾ ನಿಮ್ಗೆ? ಅಕುಲ್ ಚಿಕನ್ ಆಗುತ್ತೆ ಅದು. ಯಾ, ಸೊ ಎಲ್ಲ ಹಾಕ್ಬಿಡಿ ಒಳಗೆ. ಗರಂ ಮಸಾಲ ಪೌಡರ್ ಡಾಕ್ಟರ್, ನಾಟ್ ಬ್ಯಾಡ್. ಏನ್ ಫುಲ್ ಪ್ರೋ ಅಣ್ಣ ಆಗ್ಬಿಟ್ಟಿದೆ ಬೈ ದ ವೇ. ಅದಕ್ಕೆ. ಆಕ್ಚುಲಿ ಅಫ್ಕೋರ್ಸ್ ನಾವು ಹುಟ್ಟಿದ ಆಂಧ್ರ, ಸಾಕಷ್ಟು ಜನ ಗೊತ್ತು ಈ ವಿಷಯ. ಅಲ್ಲಿ ನಮ್ ಥಿಯೇಟರ್ ಲಕ್ಷ್ಮೀ ಪ್ಯಾರಡೈಸ್ ಅಂತ, ಅಲ್ಲಿ ನಮ್ ತಂದೆ ಅಫ್ಕೋರ್ಸ್ ಅವ್ರದೇ ಪ್ರೊಪ್ರೇಟರ್ ಆಗಿರೋದ್ರಿಂದ ಪ್ರತಿ ಶೋ ಹೋಗಿ ನೋಡ್ತಾ ಇದ್ವಿ. ಅಂಡ್ ಒಬ್ಬ ಹೀರೋ ಡಾನ್ಸ್ ಮಾಡ್ತಿದ್ರೆ ಸಾಕು, ನನ್ಗೋಸ್ಕರ ಡೋರ್ಸ್ ಓಪನ್ ಮಾಡ್ತಿದ್ರು ನಮ್ ಸ್ಟಾಫ್. ಅಲ್ಲ, ಡೋರ್ ಓಪನ್ ಮಾಡ್ರು. ಅವ್ರಿಗೆ ಎಂಟರ್ಟೈನ್ಮೆಂಟ್ ಡಾನ್ಸ್ ಮಾಡೋದಲ್ಲಿ. ಅಂಡ್ ನ್ಯಾಚುರಲಿ ಇಟ್ ಕೇಮ್. ಅಲ್ಲಿ ನೋಡ್ಬಿಟ್ಟು ಡಾನ್ಸ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದಲೂ ಕೂಡ. ಐ ವಾಸ್ ವಾಟ್ ಇನ್ 2nd 3rd ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ. ಅಂಡ್ ನಮ್ಮ ಅಣ್ಣನಿಗೂ ಕೂಡ ಡಾನ್ಸ್ ಮಾಡೋದು ತುಂಬಾ ಇಷ್ಟ. ಆಮೇಲೆ ಡಾನ್ಸ್ ಮಾಡೋ ಅಂದ್ರೆ ಮತ್ತೆ ದುಡ್ಡು ಅಂತ ಕೇಳ್ತಿದ್ದೆ. ಇಮ್ಯಾಜಿನ್ ದೋಸ್ ಡೇಸ್ ಎಷ್ಟು ಆಲ್ಸೋ ರೆಮ್ಯುನರೇಷನ್. ಅಲ್ಲಿ ನಾನು ದುಡ್ಡು ಕೊಟ್ಟರೆ ಡಾನ್ಸ್ ಮಾಡೋದು, ನಾನು ಯಾಕೆ ಡಾನ್ಸ್ ಮಾಡ್ಬೇಕು ಸುಮ್ನೆ ಅಂತ. ಸರಿ ತಗೋ 4 ಆಣೆ. ಅವಾಗ ಚಿಕ್ಕ ವಯಸ್ಸಿಂದಾನೇ ಜನರ ಮೆಸ್ಮರೈಸ್ ಮಾಡೋ ಕ್ವಾಲಿಟಿ ನಿಮ್ಮಲ್ಲಿ ಅವಾಗಿಂದಾನೇ ಇದೆ. ಬಹುಶಃ ಆ ಟೈಮಲ್ಲಿ ಗೊತ್ತಿತ್ತು, ಓಕೆ ನಾನು ಡಾನ್ಸ್ ಮಾಡಬಲ್ಲೆ ಅಂತ. ನಮ್ಮ ಅಪ್ಪನು ಬಂದು ನೋಡೋರು, ಏನ್ ಮಾಡ್ತೇನೆ ಇವನು ಅಂತ. ನಮ್ಮಪ್ಪ ಅಂದ್ರೆ ಒಂಚೂರು ನಾಚಿಕೆ ಫಸ್ಟ್, ಡ್ಯಾಡಿ ಪ್ಲೀಸ್ ಹೋಗಿ ಅಂತ.
ಇಲ್ಲ ನಾನು ನೋಡ್ತೀನಿ ಕೊಡೋಣ, ಇಲ್ಲ ನಾನು ಇವ್ರ ಮುಂದೆ ಮಾತ್ರ ಡಾನ್ಸ್ ಮಾಡ್ತೀನಿ. ಯಾಕಂದ್ರೆ ಇವ್ರು ಮಾತ್ರ ರೆನ್ಯುಮರೇಷನ್ ಕೊಡ್ತಾರೆ. ಕೊಡ್ತಾರೆ ನಾನು ಎಲ್ಲ ಎಷ್ಟು ಮೈ ಬ್ರದರ್ ಇಷ್ಟು ಪೇ ಮಿ ಅಬೌಟ್ 50 ಪೈಸಾ. ಆ ಟೈಮಲ್ಲಿ 50 ಪೈಸಾ ಅಂತಂದ್ರೆ ಯು ಕ್ಯಾನ್ ಬೈ ಅಬೌಟ್ 10 ಚಾಕ್ಲೇಟ್ಸ್. ಸೊ ಡಾನ್ಸ್ ಥಿಯೇಟರ್ ಅಲ್ಲಿ ನೋಡಿ ಕಲ್ತಿದ್ದು. ಅಂಡ್ ಫೈನಲಿ ಬೆಂಗಳೂರು ಬಂದ ಮೇಲೆ ಭರತನಾಟ್ಯಂ ಕಲ್ತಿದ್ದೀನಿ ಫ್ರಮ್ ಗುರು ಶ್ರೀಮತಿ ಉಷಾದಾತರ್ ಅವ್ರ ಕಡೆಯಿಂದ. ಆಮೇಲೆ ಕಥಕ್ ಹೋಗಿದ್ದೆ ಡಾಕ್ಟರ್ ಶ್ರೀಮತಿ. ಸೊ ನೀವು ಭರತನಾಟ್ಯಂ ಅಂದ್ರೆ ರಂಗಪ್ರವೇಶ ಎಲ್ಲ I did. ಏಡಿಯ ರಂಗಮಂದಿರದಲ್ಲಿ ಚಿಕನ್ ಅಲ್ಲಿ ಉಪ್ಪು ಸೇರ್ತಾ ಇದೆ ಈಗ. ಉಪ್ಪು ಸೇರ್ತಾ ಇದೆ, ಆದ್ರೆ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ ಡಾಕ್ಟರ್, ತಿನ್ನಕ್ ಆಗಲ್ಲ. ಸ್ವಲ್ಪ ಕೀಪ್ ದಟ್ ಇನ್ ಮೈಂಡ್. ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಡ್ಕೊಳತ್ತೆ ಒಳಗಡೆ, ಹಾಗೆ ಬೇಯ್ತಿರುತ್ತೆ ಚಿಕನ್. ಬಿಕಾಸ್ ಚಿಕನ್ ನೀಡ್ ಟು ಬಿ ಕುಕ್ಡ್ ವೆಲ್, ಇಲ್ಲ ಅಂತಂದ್ರೆ ಅದು ಗಟ್ಟಿಯಾಗಿ ಹಸಿ ತಿನ್ನಕ್ ಆಗಲ್ಲ. ಈಗ ಏನ್ ಮಾಡ್ಬೇಕು ಅಂದ್ರೆ ಒಂಚೂರು ಎಣ್ಣೆ ಹಾಕೊಳ್ಳಿ, ಸನ್ಫ್ಲವರ್ ಗೋಲ್ಡ್ ವಿನ್ನರ್ ಎಣ್ಣೆ. ಈಗ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೋಬೇಕು ಡಾಕ್ಟರ್. ಕುಸ್ ಅಂತ ಸೌಂಡ್ ಬರ್ಬೇಕು. ಯು ರೈಟ್, ಗೋ ಫಾರ್ ಇಟ್. ಹಾಕ್ಬಿಡಿ. ಸೊ ದಿಸ್ ಇಸ್ ಒನ್ ಫುಲ್ ಈರುಳ್ಳಿ. ಒಂದ್ ಫುಲ್ ಈರುಳ್ಳಿ. ಅಂಡ್ ಈರುಳ್ಳಿ ಬಿದ್ರೇನೆ ಆ ಒಂದು ಟೇಸ್ಟ್ ಬರುತ್ತೆ ಆಕ್ಚುಲಿ ನಮಗೆ. ಬಟ್ ನನ್ನ ಪ್ರಕಾರ ಈರುಳ್ಳಿ ಇಲ್ಲದೆ ಅಡುಗೆ ಅಲ್ಲ ಅಂತ ಅನ್ಸುತ್ತೆ. ರುಚಿಗೆ ಈರುಳ್ಳಿ ಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಡಾಕ್ಟರ್, ಅಡುಗೆ ನಿಲ್ಸಬಾರ್ದು. ಸೊ ಒಂಚೂರು ಮಿರ್ಚಿ ಹಾಕಿ ಒಂದ್ 4 ಹಂಗೆ ಬ್ರೇಕ್ ಮಾಡಿ ಪಟಕ್ ಅಂತ ಹಾಕಿ. ಮೆಣಸಿನಕಾಯಿ, ಮೆಣಸಿನಕಾಯಿ ಎಷ್ಟು ಹಾಕಿದ್ರಿ? 3 ಹಾಕಿದ್ದೀನಿ. 3 ಹಾಕಿದ್ದೀನಿ. ಆ ಮೆಣಸಿನಕಾಯಿ ತಗೊಳ್ಳಿ. ಇದು 1-2 ಸ್ಪೂನ್ ಹಾಕಿ. ಜಾಸ್ತಿ ತಿಂದ್ರೆ ಮತ್ತೆ ಖಾರ ಜಾಸ್ತಿ ಆಗುತ್ತೆ. ಅಕುಲ್, ಇವಾಗ ನನ್ಗೊಂದ್ ಮಾತು ಹೇಳಿ. ನಿಮ್ಮನ್ ಕಿಡ್ನಾಪ್ ಮಾಡಕ್ ಯಾರೋ ಟ್ರೈ ಮಾಡಾರಂತೆ. ಐ ಆಮ್ ಶ್ಯೂರ್ ಅವ್ರು ನಿಮ್ಮನ್ ಕಿಡ್ನಾಪ್ ಮಾಡಿದ್ರೆ ತಡ್ಕೊಳಕ್ ಆಗ್ತಿರಲ್ಲ, ವಾಪಸ್ ಬಿಟ್ಬಿಟ್ಟು ಹೋಗಿರೋರು. ಇವ್ನ ಯಾಕಪ್ಪ ಕಿಡ್ನಾಪ್ ಮಾಡಿದ್ವಿ ಅಂತ. 6ನೇ ಕ್ಲಾಸ್ ಅಲ್ಲಿ ಇದ್ದೆ ನಾನು. ನಮ್ಮ ಬ್ರದರ್ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ಸೊ ನಮ್ಮ ಅಪ್ಪನ್ಗೆ ಒಂದು ಲೆಟರ್ ಬರುತ್ತೆ, ಅದೇನೋ 25 ಲಕ್ಷ ಕೊಡಿ, ಇಲ್ಲ ಅಂತಂದ್ರೆ ಹಾಸ್ಟೆಲ್ ಓದ್ತಿರೋ ನಿಮ್ 2 ಮಕ್ಕಳು ಹಾಗೂ ನಿಮ್ಮ ಮಗಳು ಆಮೇಲೆ ನಿಮ್ ಥಿಯೇಟರ್ ಎಲ್ಲ ಸುಟ್ಟಾಕ್ತಿವಿ ಅಂತ ಒಂದು ಲೆಟರ್. ನಾನು ನಮ್ಮ ಅಣ್ಣ ಹಾಸ್ಟೆಲ್ ಇದ್ವಿ. ಒಂದ್ ದಿನ ಅಚಾನಕ್ ಆಗಿ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ ಹಾಸ್ಟೆಲ್ಗೆ. ನಾನು ದೀಪಾವಳಿ 3 ದಿನ ರಜಾ ಇರುತ್ತೆ, ಯೂಶಲಿ ಕಳ್ಸಲ್ಲ, ದೀಪಾವಳಿ ಅಲ್ಲೇ ಇರ್ತೀವಿ ಹಾಸ್ಟೆಲ್ ಅಲ್ಲಿ. ಕಟ್ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ. ಫುಲ್ ತುಂಬಾ ಪ್ರೀತಿ ತೋರಿಸ್ಬಿಡ್ತಾ ಇದ್ದಾರೆ. ಬಾಪ ಅದು ಇದು ಹೋಗೋಣ, ಅಜ್ಜಿ ಮನೆ ಹೋಗೋಣ. ನಾನು ಅಯ್ಯೋ ನಮ್ಗೇನು ಹಾಸ್ಟೆಲ್ ಆಚೆ ಬಂದ್ರೆ ಸಾಕು, ದೀಪಾವಳಿ ಹಬ್ಬ ಜಮಾಯಿಸ್ಬಿಡೋಣ, ಸಿನಿಮಾ ಹೋಗ್ಬಿಡ ಅಂತ ಫುಲ್ ಸ್ಕೆಚ್ ಹಾಕಿ ಆಚೆ ಬಂದ್ರೆ ಅವ್ರು ಹೌಸ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ. ನಮ್ಮಣ್ಣ ಏನಿದು ಅರ್ಥ ಆಗ್ತಿಲ್ಲ ನನಗೆ. ನಮ್ಮ ಅಣ್ಣನ್ ಗೊತ್ತಿತ್ತು ಆಕ್ಚುಲಿ ವಿಷಯ ಏನು ಅಂತ. ಬಿಕಾಸ್ ಇಸ್ ಗ್ರೋನ್ ಅಪ್ ಕಿಡ್. ನನ್ಗೆ ಹೇಳಿದ್ರೆ ಎಲ್ಲಿ ಭಯ ಮಾಡ್ಕೋತೀನಿ ಅನ್ಬಿಟ್ಟು ಹೇಳಲಿಲ್ಲ. ಚಿಂಟು ನಾವು ಸಿನಿಮಾಗೆ ಹೋಗೋಣ ಅಂತ. ಇಲ್ಲ ನಾವು ಹೋಗಂಗಿಲ್ಲ. ಚಿಂಟು ಪಟಾಕಿ ಹೊಡೆಯೋಣ. ಪಟಾಕಿ ಹೊಡೆಯಂಗಿಲ್ಲ. ಏನ್ ಇಷ್ಟು ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ನೀವೇನ್ ಕರೀತಾ ಇದ್ರಿ ಅವ್ರನ್ನ? ಮಿಂಟು? ಇಲ್ಲ, ಅವನ ಹೆಸರು ಅವನಿಗೆ ಬಾಲು ಅಂತ ಕರೀತಾ ಇದ್ವಿ. ಅಂದ್ರೆ ಬಾಲ್ ತರ ಇರ್ತಿದೆ, ತುಂಬಾ ಗುಂಡ್ಗುಂಡಾಗಿದ್ದ ಅವನು. ಚಿಂಟು ಬಾ ಮಾರ್ಕೆಟ್ ಹೋಗೋಣ ಅಂದ್ರೆ ನೀವು ನೋ ಬಾಲು ನಾವು ಹೋಗಕ್ ಆಗಲ್ಲ ಅಂತ ನನಗೆ ಕೋಪ ಬಂದ್ಬಿಡ್ತು. ಬಿಕಾಸ್ ನಾನಂತೂ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಲ್ಲಿ ತುಂಬಾ ತುಂಟ. ನಾನ್ ಹೋಗೇ ಬಿಡ್ತೀನಿ, ಏನಿದು ಅದು ಇದು ಕಿರ್ಚಾಬಿಟ್ಟಿದ್ದೀನಿ. ಆಮೇಲೆ ಬಂದು ಹೇಳೋ ಲೆಟರ್ ತೋರಿಸಿದ್, ನೋಡ್ರಪ್ಪ ಇದ್ರ ಲೆಟರ್ ಬಂತು, ದಟ್ಸ್ ವೈ ವಿ ಕೇಮ್ ಹಿಯರ್, ನಿಮ್ ಪ್ರೊಟೆಕ್ಟ್ ಮಾಡೋದೇ ಈಗ ನಮ್ ದೊಡ್ಡ ಜವಾಬ್ದಾರಿ ಅಂತ ಹೇಳಿದಾಗ, ಯಪ್ಪರಿ ಎಂತ ದೀಪಾವಳಿ ಸ್ವಾಮಿ, ಇದು ಪರವಾಗಿಲ್ಲ ಬಿಡಿ, ಯಾರಿ ನಮ್ಮನ್ನ ಏನ್ ಮಾಡ್ತಾರೆ, ಕಿಡ್ನಾಪ್ ಮಾಡ್ಲಿ ಆಮೇಲೆ ನೋಡುವ ಅಂತ. ಸೊ ದಟ್ ವಾಸ್ ವೆರಿ, ಆ ಟೈಮಲ್ಲಿ ಒಂದ್ ಕಡೆ ಭಯ ಆಯ್ತು, ಒಂದ್ ಕಡೆ